ಮುಂದಿನ ರಾಶಿ ವೃಶ್ಚಿಕ ರಾಶಿ. ಬಹುಮುಖ್ಯವಾಗಿ ಈ ವೃಶ್ಚಿಕ ರಾಶಿಗೆ ಹೆಚ್ಚು ಪ್ರಭಾವ ಇರತಕ್ಕಂಥದ್ದು ಕೂಡ ಅಂಗಾರಕ ಯೋಗ. ಈ ರಾಶಿಯವರಿಗೆ 1 ಮತ್ತು 6ರ ಅಧಿಪತಿ, 1 ಮತ್ತು 6ರ ಅಧಿಪತಿಯಾಗಿರ್ತಕ್ಕಂಥ ಅಂಗಾರಕ 5ರಲ್ಲಿ ಅಂಗಾರಕ ಯೋಗ ಸಂಭವಿಸ್ತಾ ಇದೆ. ಇನ್ನು ಕುಜನ ದೃಷ್ಟಿ 8, 11, 12ರಲ್ಲಿ 8, 11, 12 ದೃಷ್ಟಿ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಈಗಾಗಲೇ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂದಿರತಕ್ಕಂಥದ್ದು, ಇನ್ನು ಅರ್ಧಾಷ್ಟಮ ಶನಿ ಬೇರೆ ನಡೀತಾ ಇದೆ. ಇದೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಇಲ್ಲಿ ಸ್ವಲ್ಪ ಚಂಡಾಲ ಅಂತ ಕರಿತೀವಿ, ಚಂಡಾಲ ಯೋಗ. ಯಾಕೆಂದರೆ ಕುಜನ ಜೊತೆ ರಾಹು ಬಂದಾಗ, ಜನ್ಮದ ಒಂದು ಅಧಿಪತಿಯ ಜೊತೆ ರಾಹು ಬಂದಾಗ ಇದು ಚಂಡಾಲ ಯೋಗ. ಹಾಗಾಗಿ ಇವ್ರಿಗೆ ಏನಾಗುತ್ತೆ, ಈ ರಾಶಿಯವರಿಗೆ ಮಕ್ಕಳ ಜೊತೆ ಕಲಹಗಳಾಗ್ತಕ್ಕಂಥದ್ದು. ಸುಮ್ಮನೆ ಮಕ್ಕಳ ಜೊತೆ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವರ ವಿಷಯವಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋದಾಗ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕಲಹಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಇಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ವಿವಾಹ ವಿಷಯಗಳಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಆಸ್ತಿಯ ಕಲಹಗಳು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಭೂಮಿ ವಿವಾದಗಳು ಕೂಡ ಈ ಸಮಯದಲ್ಲಿ ಬರ್ಬೋದು. ಕೇವಲ 15 ದಿವಸ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಪ್ರಮುಖ ನಿರ್ಧಾರಗಳು ಬೇಡ ಅಂತ ಹೇಳುತ್ತೆ, ಹೂಡಿಕೆ ಬೇಡ ಅಂತ ಹೇಳುತ್ತೆ. ಆದರೂ ಕೂಡ ಅದೃಷ್ಟ, ಆಕಸ್ಮಿಕ ಧನಲಾಭ ಇರತಕ್ಕಂಥದ್ದು, ಶೇರ್ ಮಾರ್ಕೆಟಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಪ್ರಯಾಣಗಳಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗುತ್ತೆ. ಇನ್ನು ಹಳೆಯ ಕಾಯಿಲೆ ಇರ್ಬೋದು, ನಿರ್ಲಕ್ಷ್ಯತನದಿಂದ ಆರೋಗ್ಯದಲ್ಲಿ ಕೆಡ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದಾಗಿರೋದ್ರಿಂದ ಹುಷಾರಾಗಿರಿ. ಈ ರಾಶಿಯವರು ಅಂಗಾರಕ ಯೋಗದ ಹೆಚ್ಚು ಫಲವನ್ನು, ಶುಭ ಫಲವನ್ನು ಪಡಿಬೇಕು ಅಂದರೆ ಕೆಂಪು ಚಂದನವನ್ನು ಧಾರಣೆ ಮಾಡ್ಕೊಳ್ಳಿ. ಕೆಂಪು ಚಂದನವನ್ನು ಧಾರಣೆ ಮಾಡ್ಕೊಳ್ಳೋದು, ಬಿಳಿಯ ಸಾಸಿವೆಯಿಂದ ಮನೆಯಲ್ಲಿ ಧೂಪ ಹಾಕ್ಕೊಳ್ಳೋದು, ಬಿಳಿಯ ಸಾಸಿವೆಯಿಂದ ಮನೆಯಲ್ಲಿ ಧೂಪ ಹಾಕ್ಕೊಳ್ಳೋದು, ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡ್ರೆ ಸಾಕಷ್ಟು ಶುಭ ಫಲಗಳು ಕೂಡ ಇವರಿಗೆ ಬರುತ್ತೆ. ಹಾಗಾಗಿ ಇವರು ಓಂ ದುಷ್ಟ ದೂರಾಯ ನಮಃ, ಓಂ ದುಷ್ಟ ದೂರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಂಡಿದ್ದಾದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ.